ನೀವು ಸಾಗರದಲ್ಲಿ ಕುರುಬ್ರು ಲಿಂಗಪ್ಪನವ್ರ ಮನೆ ಅಂತ ಕೇಳಿದ್ರೆ ಒಂದು ಆಟೋ ಡ್ರೈವರ್ ಕೂಡ ಆಟೋದಿಂದ ಕರ್ಕೊಂಡ್ಬಂದು ಇಟ್ಬಿಡ್ತಾನೆ. ಅಷ್ಟು ಫೇಮಸ್, ಪ್ರತಿ ಒಬ್ಬರಿಗೂ ಗೊತ್ತಿದೆ. ಸಾಗರದಲ್ಲಿ ನಗರಸಭೆ ಇದು, ಈಗ ಅವಾಗ ಪುರಸಭೆ ಅವರೆಲ್ಲ ಆಡಳಿತದಲ್ಲಿದ್ದಾಗ. ಈಗ ನಗರಸಭೆ ಎಲ್ಲೇ ಹೋದ್ರು ಕೂಡ ಅವ್ರ ಹೆಸರು ಇನ್ನೂ ಒಂದು 2-3 ತಲೆಮಾರು ತನಕನೂ ನೆನಪಿನಲ್ಲಿ ಇಟ್ಕೊಳ್ಳೋ ತರದಲ್ಲಿ ಊರಿನಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋಗಿದ್ದಾರೆ. ಅಷ್ಟು ಇದು ತುಂಬಾ ಖುಷಿ ಹೇಳ್ಬೋದು. ಹೌದು, ಇವಾಗ ಬರ್ಬೇಕಾದ್ರೂ ಲಿಂಗಪ್ಪ ಅವರ ಮನೆ ಎಲ್ಲಿ ಅಂತ ಕೇಳ್ಕೊಂಡೆ. ಹೌದೌದೌದು. ಆ ತಾಯಿ ಆಶೀರ್ವಾದ ಅವ್ರಿಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಅವರು ಓಪನ್ ಹಾರ್ಟ್ ಸರ್ಜರಿ ಆದ್ಮೇಲೆ 30 ವರ್ಷ ಬದುಕಿದ್ದಾರೆ ಅಂದ್ರೆ ಅವ್ರು ಹೇಳ್ತಿದ್ರು ನಮ್ಮ ತಂದೆಯವರು. ಕನಸಿನಲ್ಲೂ ಕೂಡ ಈ ಮಾರಿಕಾಂಬೆ ತಾಯಿ ಬಂದ್ಬಿಟ್ಟು ನಾನು ಇದೀನ್ ಮಗ, ನೀನೇನು ಹೆದರಬೇಡ ಅಂತ ಹೇಳಿದ್ರು. ಆ ಧೈರ್ಯನೇ ಅವರಿಗೆಲ್ಲ ಈ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ, ಆಡಳಿತ ಮಾಡ್ಲಿಕ್ಕೆ ಎಲ್ಲ ಧೈರ್ಯ ಕೊಟ್ಟಿದೆ. ಹಾಗಾಗಿ ಅವ್ರು ಪ್ರಾಮಾಣಿಕವಾಗಿ ಸ್ವಚ್ಛತೆಯಿಂದ ನಡ್ಕೊಂಡು ಬಂದಿದ್ದಾರೆ. ಇಷ್ಟು ಹೇಳ್ಬೋದು. ಈಗಿನ ಕಾಲದಲ್ಲೆಲ್ಲ ಪ್ರಾಮಾಣಿಕರೆಲ್ಲ ಸಿಗೋದು ತುಂಬಾ ವಿರಳ ಸರ್. ಆ ತರದವ್ರಲ್ಲ ಅಂಥವ್ರ ಮಕ್ಕಳಾಗಿ ಹುಟ್ಟಿದೀವಲ್ಲ ಅಂತ ಹೇಳಿ ನಮಗೆ ತುಂಬಾ ಹೆಮ್ಮೆ ಇದೆ. ಅದರಲ್ಲಿ ಅವರ ಗೌರವನ ಉಳಿಸ್ಕೊಂಡು ಹೋಗೋದೇ ನಮಗೆ ದೊಡ್ಡದು ಇದು. ನಾವು ನಿಮ್ಮನೆಗೆ ಬಂದಿದ್ದೀವಿ, ತುಂಬಾ ಸಂತೋಷ ಸರ್. ಹೌದು ಸರ್. ಸಾಗರ ಅಂದ್ರೆ ಫಸ್ಟ್ ಇದೆ ನೆನಪಾಗುತ್ತೆ. ಹೌದು, ಈ ಮನೆಗೆ ಸಿದ್ದರಾಮಯ್ಯ ಸಾಹೇಬರು ಬಂದೋಗಿದ್ದಾರೆ. ಈ ಮನೆಗೆ ಈಗಿನ ಮುಖ್ಯಮಂತ್ರಿಗಳು, ನಮ್ಮ ತಂದೆಯವ್ರಿಗೆ ತುಂಬಾ, ನಮ್ಮ ಸಮಾಜದ ಉಪಾಧ್ಯಕ್ಷರು ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು. ಕರ್ನಾಟಕ ರಾಜ್ಯ ಕುರುಬ ಸಮಾಜದ ಉಪಾಧ್ಯಕ್ಷರಾಗಿದ್ರು ನಮ್ಮ ತಂದೆಯವರು. ಇಲ್ಲಿ ಗೆದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಬಂದು ನಮ್ಮ ತಂದೆಯವರು ತುಂಬಾ ಪ್ರೀತಿ ಮಾಡ್ತಿದ್ರು. ಬಂಗಾರಪ್ಪ ಸಾಹೇಬರು ಇನ್ನೂ ಪ್ರೀತಿ ಮಾಡ್ತಿದ್ರು. ನಮ್ಮ ತಂದೆಯವರಿಗೆ ಅವಾಗ್ಲೇ ಅವ್ರು ಟಗರು ಅಂತ ಕರಿತಿದ್ರು. ಯಾರು? ಬಂಗಾರಪ್ಪ ಸಾಹೇಬ್ರು. ಅಷ್ಟು ನಮ್ಮ ತಂದೆಯರಂದ್ರೆ ಅಷ್ಟು ಗೌರವ ಅವರಿಗೂ. ಕಾಗೋಡು ತಿಮ್ಮಪ್ಪ ಸಾಹೇಬ್ರಿಗೂ ಅಷ್ಟೇ ತುಂಬಾ ಪ್ರೀತಿ, ಅಂದ್ರೆ ತುಂಬ ತೋರ್ಸ್ಕೊಳಲ್ಲ ಅವ್ರು ಸಿಟ್ಟು, ಆದ್ರೆ ಅವರಲ್ಲಿ ಇರ್ತಕ್ಕಂಥ ಪ್ರೀತಿ ಬಹಳ ಇರ್ತಿತ್ತು. ಈಗಿರ್ತಕ್ಕಂಥ ನಾಯಕರು ಇದಾರಲ್ಲ, ಗೋಪಾಲ್ ಕೃಷ್ಣ ಇರ್ಬೋದು, ಹಾಲಪ್ಪನವ್ರು ಇರ್ಬೋದು, ನಮ್ಮ ತಂದೆಯವ್ರ ಬಗ್ಗೆ ತುಂಬಾ ಗೌರವ. ಹಾಲಪ್ಪನವ್ರಿಗಾಗ್ಲಿ, ಗೋಪಾಲ್ ಕೃಷ್ಣ ಅವರಿಗಾಗ್ಲಿ ಇಷ್ಟು ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರಿಗೂ. ಆಮೇಲೆ ಎಲ್ಲಾ ಸಮುದಾಯದವರು ಕೂಡ ನಮ್ಮ ತಂದೆ ಪ್ರೀತಿ ಮಾಡ್ತಿದ್ರು. ಇಲ್ಲಿ ಬ್ರಾಹ್ಮಣರು ಇರ್ಬೋದು, ಹವಿಕ್ ಬ್ರಾಹ್ಮಣ್ಸ್ ಜಾಸ್ತಿ ಇದ್ದಾರೆ. ಕುರುಬರು ಲಿಂಗಪ್ಪ ಅಂದ್ರೆ ಆಸೆ ಪಡ್ತಾರೆ. ವೀರಶೈವ ಸಮಾಜದವರು ಬಹಳ ಇದ್ದಾರೆ. ಆಮೇಲೆ ಈಡಿಗರಂತೂ ತುಂಬಾ ಇದ್ದಾರೆ, ಅವ್ರಿಗೆಲ್ಲರಿಗೂ ತುಂಬಾ. ಆಮೇಲೆ ಒಕ್ಕಲಿಗ ಸಮಾಜದವರು ಇದ್ದಾರೆ, ಆಮೇಲೆ ಉಪ್ಪಾರ ಸಮಾಜ ಇದ್ದಾರೆ, ವೀರಶೈವ ಸಮಾಜ ಇದ್ದಾರೆ, ಮಡಿವಾಳ ಸಮಾಜ ಇದ್ದಾರೆ. ಹೀಗೆ ಸಣ್ಣ ಸಣ್ಣ ಸಮಾಜ, ಬೋವಿ ಸಮಾಜ ಇದೆ, ಗಂಗಾ ಮತಸ್ಥರು ಸಮಾಜದವರು. ಹೀಗೆ ಸಾಕಷ್ಟು ದಲಿತ ಸಮಾಜದವರು ಇದ್ದಾರೆ. ಹೀಗೆ ನಮ್ಮ ಮಾರಿಕಾಂಬ ಜಾತ್ರೆ ಮಾಡ್ಬೇಕಾದ್ರೆ ಎಲ್ಲಾ ಸಮಾಜದವರನ್ನು ಒಗ್ಗೂಡಿಸಿ ಜಾತ್ರೆಯನ್ನು ಮಾಡ್ತಾರೆ. ಈ ಎಲ್ಲಾ ಸಮಾಜದವರನ್ನ ಪ್ರೀತಿಗೆ ತಗೊಂಡು, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು, ಎಲ್ಲರ ಜೊತೆಯಲ್ಲೂ ಅವರಿಗೆ ಸಂತೋಷ ಪಡಿಸಿ ಈ ಊರಿನ ಜಾತ್ರೆನ ಯಶಸ್ಸಾಗಿ ನಡೆಸ್ಲಿಕ್ಕೆ ತುಂಬಾ ಶ್ರಮ ಪಡ್ತಿದ್ರು. ಅವರೆಲ್ಲರ ಜೊತೆಗೂ ಇದಾಗ್ತಿದ್ರು. ಅವ್ರು ಅಂದ್ರೆ ಅಷ್ಟು ಇಷ್ಟ ಪಡ್ತಿದ್ರು ಎಲ್ಲಾ ಸಮಾಜದವರು. ಅದೇ ಹೌದೌದೌದು, ಅದೇ ತರ ಈಗ್ಲೂ ಕೂಡ ನಡ್ಕೊಂಡು ಹೋಗ್ತಾ ಇದೆ ಊರಲ್ಲಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಘವೇಂದ್ರ ಅಂತ. ಸರ್, ಇದು ಸಾಗರದಲ್ಲಿ ನಿಮ್ಮ ಮನೆ ಬಂದ್ಬಿಟ್ಟು ತುಂಬಾ ಪುರಾತನದ ಮನೆ. ಹೌದು. ಸೊ ನಿಮ್ಮ ಮನೆ ಬಗ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮ ಪೂರ್ವಜರು ಅಂತ ಹೇಳಿದ್ರೆ ನಮ್ಮ ಅಜ್ಜ ಅವರ ಚಿಕ್ಕಪ್ಪ ಅವರು, ಅಂದ್ರೆ ನಮ್ಮ ತಂದೆಯವರ ತಂದೆ, ನನ್ನ ಅಜ್ಜ ಅವರ ಚಿಕ್ಕಪ್ಪ ಅವರು, ಮತ್ತೆ ನನ್ನ ಅಜ್ಜ ಸಣ್ಣ ಮಗು ಇದ್ದಾಗ ಅವರು ಕದರಮಂಡಿಗೆ ಅಂತ ಹೇಳಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಲ್ಲಿ ಬರುತ್ತೆ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿನವರು ಮೂಲತಃ, ಅಲ್ಲಿಂದ ಇವರು ವಲಸೆ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ನಾವು ಹಾಲ್ಮತ ಸಮಾಜ, ಕುರುಬ ಸಮಾಜದವರು, ಅವರ ವೃತ್ತಿಯನ್ನ ಕುರಿ ವ್ಯಾಪಾರ ಮಾಡ್ತಾ ಇದನ್ನೇ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಇದು ಸಾಕಷ್ಟು 1900 ಇಸ್ವಿಯಲ್ಲಿ ಬಂದಿದ್ದಾರೆ. 1 ಶತಮಾನ ಆಗಿದೆ, ಒಂದು ಕಾಲು ಶತಮಾನ ಆಗಿದೆ. ಅಷ್ಟಿದೆ. ಅವ್ರು ಬಂದ ನಂತರ ಇದೊಂದು ಸಣ್ಣ ಗುಡಿಸಲು ಕಟ್ಕೊಂಡು ವ್ಯಾಪಾರವನ್ನ ಶುರು ಮಾಡ್ತಾರೆ. ನಾಗಪ್ಪ ಅಂತ ಹೇಳಿ, ಅವರ ಅಣ್ಣನ ಮಗ ಮಣ್ಣಪ್ಪ ಅಂತ, ನಮ್ಮ ಅಜ್ಜ, ನಮ್ಮ ತಂದೆಯವ್ರ ತಂದೆ, ಅವರಿಬ್ರು ವೃತ್ತಿಯಾಗಿ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ಒಂದು ವೃತ್ತಿಯನ್ನ ಶುರು ಮಾಡ್ತಾರೆ. ಹಾಗೆ ಅವರ ಅಲ್ಲಿಂದ ಕದರಮಂಡಿಯಿಂದ ಅಲ್ಲಿರ್ತಕ್ಕಂಥ ಅವ್ರ ಫ್ಯಾಮಿಲಿಗಳನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ. ಇನ್ನೂ ಕೆಲವರೆಲ್ಲ ಅಲ್ಲಿದ್ದಾರೆ. ಬಂದ್ಬಿಟ್ಟು ಇಲ್ಲಿ ವೃತ್ತಿಯನ್ನು ಮಾಡ್ಬಿಟ್ಟು ಇಲ್ಲಿ ಸಾಕಷ್ಟು ಸಾಗರ, ಸೊರಬ, ಸಿದ್ದಾಪುರ, ಹೊಸನಗರ, ಶಿಕಾರಿಪುರ ಈ ಭಾಗದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಇರ್ತಕ್ಕಂಥ ಮಲೆನಾಡು ಪ್ರದೇಶದಲ್ಲಿ ಕುರಿ ವ್ಯಾಪಾರನ ಶುರು ಮಾಡ್ತಾರೆ. ಬಾರಿ ದೊಡ್ಡ ಮಟ್ಟದಲ್ಲಿ ಕುರಿ ವ್ಯಾಪಾರನ ಮಾಡ್ಬಿಟ್ಟು ತುಂಬಾ ಫೇಮಸ್ ಆಗಿರ್ತಾರೆ. ನನ್ನ ಅಜ್ಜ ಅವರು ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಾಗ, ಬಾಲ್ಯದಲ್ಲಿ ಬಂದಿರ್ತಾರೆ, ಪ್ರೌಢಾವಸ್ಥೆಗೆ ಬಂದ ನಂತರದಲ್ಲಿ ಸ್ವಲ್ಪ ತುಂಬಾ ಇಲ್ಲಿನ ಸಾಗರ ನಗರದಲ್ಲಿ ಅವಾಗ ಪುರಸಭೆ, ಅವಾಗ ಬ್ರಿಟಿಷ್ ಕಾಲದಲ್ಲಿ ಪುರಸಭೆ ಇತ್ತು. ಪುರಸಭೆ ಇದ್ದಾಗಲೂ ಕೂಡ ಅವರನ್ನ ತುಂಬಾ, ಅವರ ಗುಣಗಳು ತುಂಬಾ ಒಳ್ಳೇದಿತ್ತು. ಆನೆಸ್ಟ್ ಆಗಿ ಹೇಳೋರು, ಸುಳ್ಳು ಹೇಳ್ತಿರ್ಲಿಲ್ಲ, ಪ್ರಾಮಾಣಿಕರು. ಈ ತರದಲ್ಲಿ ನಡವಳಿಕೆ ಇರೋದ್ರಿಂದ ಅವರನ್ನ ಇಲ್ಲಿ ಪುರಸಭೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅವ್ರು ಮಣ್ಣಪ್ಪ ಅಂತೇಳಿ, ಕುರುಬ್ರು ಮಣ್ಣಪ್ಪ ಅಂತೇಳಿ. ಅವರು 100 ವರ್ಷಕ್ಕಿಂತ ಹಿಂದೆ
ಆಮೇಲೆ ಅವರು 1935-40 ಇಸ್ವಿಯಲ್ಲೆಲ್ಲ ಇಲ್ಲಿ ಪುರಸಭಾ ಸದಸ್ಯರಾಗಿದ್ರು. ನಂತರದಲ್ಲಿ ಅವರು ಕಾಲ ಆಗ್ತಾರೆ. ಕಾಲ ಆದ ನಂತರದಲ್ಲಿ ನಮ್ಮ ತಂದೆಯವರು ಅವ್ರ ಕಾಲ ಆದ ನಂತರದಲ್ಲಿ ತುಂಬಾ ಪ್ರಾಮಾಣಿಕದಿಂದ ಬದುಕನ್ನ ಸಾಧನೆ ಮಾಡಿ ಬರ್ತಾರೆ. ಆ ಬದುಕಿನಲ್ಲಿ ಅವ್ರು ಅದೇ ವೃತ್ತಿಯನ್ನ ನಮ್ಮ ತಂದೆಯವರು ಕಂಟಿನ್ಯೂ ಮಾಡ್ತಾರೆ. ಮಾಡ್ಕೊಂಡು ಬಂದ ತಕ್ಷಣ ಇಲ್ಲಿನ ಜನರ ಮಧ್ಯದಲ್ಲಿ ನಮ್ದು ಇರೋದು ಬರೀ 1-2 ಫ್ಯಾಮಿಲಿ ಅಷ್ಟೇ ನಮ್ಮ ಸಮಾಜದಲ್ಲಿ, ಕುರುಬ ಸಮಾಜದಲ್ಲಿ. ಇಲ್ಲಿ ಸಾಕಷ್ಟು ಸಮಾಜದವ್ರು ಇದ್ದಾರೆ. ಇಲ್ಲಿ ಮಡಿವಾಳ ಸಮಾಜ ಇರ್ಬೋದು, ವಿಶ್ವಕರ್ಮ ಸಮಾಜ ಇರ್ಬೋದು, ತಮಿಳ್ ಸಮಾಜ ಇರ್ಬೋದು, ದಲಿತ ಸಮಾಜದವ್ರು ಇದ್ದಾರೆ, ಹರಿಜನರು, ಚಲವಾದಿಗಳು, ಸಮಗಾರ ಸಮಾಜ, ಹಾಗೆ ಬ್ರಾಹ್ಮಣರು ಇರ್ಬೋದು, ವೀರಶೈವ ಸಮಾಜದವ್ರು ಇರ್ಬೋದು, ಮುಸಲ್ಮಾನ್ ಸಮಾಜದವ್ರು ಇರ್ಬೋದು, ಕ್ರೈಸ್ತ ಸಮಾಜದವ್ರು ಇರ್ಬೋದು. ಪ್ರತಿಯೊಂದು ಸಮಾಜದವರು ಕೂಡ ನಮ್ಮ ತಂದೆಯವರನ್ನು ಕಂಡ್ರೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಇದು ಮಾಡ್ತಾರೆ. ನಮ್ಮ ತಂದೆಯವರು ಮಾನವೀಯ ಮೌಲ್ಯಗಳನ್ನ ಆಧರಿಸ್ಕೊಂಡು ರಾಜಕಾರಣ ಮಾಡಿದವರು. ಅವರು ಕೂಡ ಅವರನ್ನ ಐಡೆಂಟಿಫೈ ಮಾಡಿ ಅವರನ್ನ ಪುರಸಭೆ ಸದಸ್ಯತ್ವಕ್ಕೆ ನಿಲ್ಲಿಸ್ತಾರೆ 1960-61 ಸಾಲಿನಲ್ಲಿ. ಅಲ್ಲಿಂದ ಕಂಟಿನ್ಯೂ ಆಗಿ 2007-8 ತನಕ ಅವರು 7-8 ಬಾರಿ ಪುರಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಎಲ್ಲೂ ಕೂಡ ಸೋತಿಲ್ಲ ಅವರು. ಹೌದೌದು. ಈ ಮನೆ ಏನಿದೆ ಅಂತ ಹೇಳಿದ್ರೆ ನಮ್ಮ ತಂದೆಯವರು ಹುಟ್ಟಕ್ಕಿಂತ ಸಣ್ಣ ಒಂದು 4-5 ವರ್ಷದ ಹಿಂದೆನೆ, ಅಂದ್ರೆ ನಮ್ಮ ತಂದೆಯವರು 1932-33 ಜನನ ಆಗ್ತಾರೆ. ಇದು 1927-28 ಸಾಲಿನಲ್ಲಿ ಇದನ್ನ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಮೂಲತಃವಾಗಿ ಹಳ್ಳಿ ಪ್ರದೇಶದಲ್ಲಿ ಈಡಿಗ ಸಮಾಜದವ್ರು ಜಾಸ್ತಿ ಇದ್ದಾರೆ, ಒಕ್ಕಲಿಗರು ಸ್ವಲ್ಪ ಇದ್ದಾರೆ, ಆಮೇಲೆ ಹರಿಜನರು ಇದ್ದಾರೆ. ಅದ್ರ ಸ್ವಲ್ಪ ಆದ್ರೆ ಈಡಿಗರು ಬಹಳ ಡಾಮಿನೇಟ್ ಇದ್ದಾರೆ. ಇವರೆಲ್ಲ ಸ್ವಲ್ಪ ಸಹಕಾರ ಮಾಡ್ತಾರೆ. ಉಡ್ಡು ಮತ್ತೊಂದು ಎಲ್ಲ ನಮ್ಮ ಅಜ್ಜಿಯವರು ತುಂಬಾ ಒಳ್ಳೆ ಪ್ರಾಮಾಣಿಕತೆಯಿಂದ ಇರೋದ್ರಿಂದ ಅವ್ರ ವ್ಯವಹಾರ ಕುರಿ ವ್ಯಾಪಾರನೇ ಆಗಿರತ್ತಲ್ಲ, ಅವ್ರನ್ನ ಕುರಿ ತಗೊಂಡೋಗೋದು ಬರೋದು ಹಬ್ಬ ಹರಿದಿನಗಳಲ್ಲಿ ಇದನ್ನೆಲ್ಲ ಇರತ್ತಲ್ಲ, ಆ ಒಂದು ಹತ್ರದ ಒಂದು ಬಾಂಧವ್ಯತೆಯಲ್ಲಿ ಎಲ್ಲದನ್ನು ಕೊಡ್ತಾರೆ. ಒಳ್ಳೆ ತರದಲ್ಲಿ ಇದನ್ನ ಉಡ್ಡ ಹಾಕಿ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಸರ್ ಇದು ಏನ್ ಮನೆ ಸರ್? ಇದು ಮನೆನೋ ಅಥವಾ ತೊಟ್ಟಿ ಮನೆನೋ? ಇದು ಮುಚ್ಚಿಗೆ ಮನೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಮನೆಯ ಮಧ್ಯಭಾಗದಲ್ಲಿ ವುಡ್ಡನ್ನು ಹಾಕಿ ಮುಚ್ತಾರೆ. ಈಗೇನು RCC ಮಾಡ್ತೀರಾ ನೀವು, ಸಿಮೆಂಟ್ ಹಾಕಿ ಮಾಡ್ತೀರಲ್ಲ, ಇದನ್ನ ಇದರಲ್ಲೇ ಕಟ್ಟಿಗೆಯಲ್ಲೇ ಇದನ್ನ ಮಾಡಿರ್ತಾರೆ. ಮಾಡ್ಬಿಟ್ಟು ಅದ್ರ ಮೇಲೆ ಇದನ್ನ ಮಣ್ಣು ಇದನ್ನ ಹಾಕಿ ಮೆತ್ತು ಬಿಡ್ತಾರೆ. ಆಮೇಲೆ ಅದ್ರ ಮೇಲೆ ಒಂದು ಸ್ಟೆಪ್ ಹಾಕಿ ಅದ್ರ ನಂತರದಲ್ಲಿ ಪಕಾಸಿ ಮತ್ತೊಂದು ಹಾಕ್ಬಿಟ್ಟು ಹಂಚನ್ನ ಇದು ಮಾಡ್ತಾರೆ. ಇದಕ್ಕೆ ಮುಚ್ಚಿಗೆ ಮನೆ ಅಂತ ಕರೀತಾರೆ. ಸಾಗರದಲ್ಲಿ ಆ ಕಾಲದಿಂದನೂ ಕೂಡ ಇದು ದೊಡ್ಡ ಮನೆ ಅಂತ ಕರೀತಾರೆ. ದೊಡ್ಡ ಮನೆ ಅಂತಾನೆ ಕರೀತಾರೆ. ಈ ಭಾಗದಲ್ಲಿ ಇದೇ ಅತಿ ದೊಡ್ಡ ಮನೆ ಇದ್ದಿದ್ದು. ಆಮೇಲೆ ನಮ್ಮ ಅಜ್ಜವ್ರು ಕೂಡ ಇಲ್ಲಿ ಪುರಸಭಾ ಸದಸ್ಯರಾಗಿದ್ರಲ್ಲ, ಯಾರೇ ಏನೇ ಒಂದು ವ್ಯಾಜ್ಯ ಮಗದೊಂದು ಮಾಡ್ಬೋದು, ಪೊಲಿಟಿಷಿಯನ್ಗೆ ಹೋಗ್ತಿರ್ಲಿಲ್ಲ. ಇಲ್ಲಿ ನಮ್ಮ ತಂದೆಯವರು ಏನ್ ತೀರ್ಪು ಕೊಡ್ತಾರೆ ಅದನ್ನೇ ಅವ್ರು ಒಪ್ಕೊಂಡು ಹೋಗ್ತಿದ್ರು. ಎರಡೂ ಜನರು ಕೂಡ ಏನೇ ಅವರಲ್ಲಿ ಸಮಸ್ಯೆಗಳು ಬಂದ್ರು ಕೂಡ, ಹೆಣ್ಣು ಗಂಡಲ್ ಸಮಸ್ಯೆ ಬಂದ್ರೆ, ಜಾಗದ ವ್ಯವಸ್ಥೆಯಲ್ಲಿ ಇದು ಬಂದ್ರೆ, ಮತ್ತೆ ಅವರವರಲ್ಲಿ ಏನಾದ್ರು ಇದ್ರಲ್ಲಿ ಏನಾದ್ರು ಬಂದ್ರೆ, ಏನೇ ಅವರಲ್ಲಿ ಇರ್ತಕ್ಕಂತ ವ್ಯತ್ಯಾಸಗಳು ಬಂದ್ರು ಕೂಡ ನ್ಯಾಯ ಮಾಡ್ಲಿಕ್ಕೆ ಇಲ್ಲಿ ಬರ್ತಿದ್ರು. ಇಲ್ಲಿ ಅವ್ರು ಹೇಳಿರೋ ಮಾತುಗಳು ವೇದವಾಕ್ಯ ಆಗಿರ್ತಿತ್ತು. ಅಷ್ಟು ನಂಬ್ತಿದ್ರು. ಎಲ್ಲ ಬೇರೆ ಬೇರೆ ಸಮಾಜದವರು, ನಮ್ದೇ ಒಂದೇ ಸಮಾಜ ಅಂತಲ್ಲ, ಅಷ್ಟು ನಂಬಿಕೆ, ಅಷ್ಟು ವಿಶ್ವಾಸ. ಇಲ್ಲಿ ಬಂದ್ರೆ ಒಂದು ನ್ಯಾಯ ಸಿಗತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ಇರ್ತಿದ್ರು. ಆ ತರದಲ್ಲಿ ನಮ್ಮ ತಂದೆಯವರು ನಡ್ಸ್ಕೊಂಡ್ ಬಂದ್ರು. ನಮ್ಮ ಅಜ್ಜವ್ರು ಏನು ನಡ್ಕೊಂಡ್ ಬಂದಿದ್ರಲ್ಲ ನಡವಳಿಕೆಗಳು, ಅದೇ ತರದಲ್ಲಿ ನಡ್ಕೊಂಡ್ ಬರ್ತಿದ್ರು. ಹಾಗಾಗಿ ನಮ್ಮ ತಂದೆಯವರನ್ನ ತುಂಬಾ ನಂಬ್ತಿದ್ರು. ಪ್ರತಿಯೊಂದು ಸಮಾಜದವರು ಕೂಡ, ನಮ್ಮ ಸೋದರ ಸಮಾಜದವರಾದಂತ ಉಪ್ಪಾರ ಸಮಾಜ ಇರ್ಬೋದು, ಇನ್ನೊಂದು ಮಾರಿಕಮ್ಮ ಜಾತ್ರೆ ನಡೀತಾ ಇದೆ ಈಗ. ಈ ಜಾತ್ರೆಗೆ ಸುಮಾರು ಒಂದು 7-8 ಸಮಾಜದವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಆಮೇಲೆ ಎಲ್ಲ ಸಮಾಜದವರು ಕೂಡ ಸೇರ್ತಾರೆ. ಆದ್ರೆ ಎಲ್ಲಾ ಸಮಾಜದವರು ಕೂಡ ನಮ್ಮ ತಂದೆಯವರನ್ನ ಪ್ರೀತಿಯಿಂದ ಮಾವ ಅಂತ ಕರಿತಿದ್ರು. ಕೆಲವೊಮ್ಮೆ ವೈಶ್ಯ ಸಮಾಜದವ್ರು ಇದ್ದಾರೆ, ಬ್ರಾಹ್ಮಣ ಸಮಾಜದವ್ರು ಇದ್ದಾರೆ. ಅವರೆಲ್ಲ ಹೆಣ್ಮಕ್ಳುಗಳು ಬಂದ್ರು, ಲಿಂಗಪ್ಪನವರೇ ಆರಾಮ ಅಂತ ತುಂಬಾ ಪ್ರೀತಿಯಿಂದ ಮಾತಾಡ್ಸಿ ಹೋಗ್ತಿದ್ರು. ನಮ್ಮ ತಂದೆ ಪುರಸಭಾ ಸದಸ್ಯರು ಒಂದೇ ಅಲ್ಲ, ಅವ್ರ ರಾಜಕೀಯ ಕ್ಷೇತ್ರದಲ್ಲಿ ಆಯ್ತು. ಇನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ಈ ಮಾರಿಕಂಬ ದೇವಸ್ಥಾನದ ಅಧ್ಯಕ್ಷರಾದ್ರು, ಕಾರ್ಯದರ್ಶಿಗಳಾಗಿದ್ರು, ಉಪಾಧ್ಯಕ್ಷರಾದ್ರು, ಅಧ್ಯಕ್ಷರಾದ್ರು, ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರು. ಇಲ್ಲಿ ಸಾಗರದಲ್ಲಿ ಒಂದು ಜಮೀನನ್ನು ತಗೊಂಡಿದ್ದಾರೆ, 9 ಎಕರೆ ಚಿಲ್ಲರೆನ, ಇಲ್ಲಿ ಗಣಪತಿ ಕೆರೆ ಕೆಳಭಾಗದಲ್ಲಿ ಅವರ ಅಧ್ಯಕ್ಷತೆಯಲ್ಲೇ, ಅವರ ಹೆಸರಿನಲ್ಲೇ ಆಯ್ತು. ಅಂದ್ರೆ ಅಮ್ಮನವರ ದೇವಸ್ಥಾನದ ಹಣಕಾಸಿನಲ್ಲೇ ತಗೊಂಡ್ರು. ಆದ್ರೆ ಅವರು ಅದೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ರು. ಮುಂದಿನ ಫ್ಯೂಚರ್ಗೋಸ್ಕರ, ಊರಿನ ಒಂದು ಅಭಿವೃದ್ಧಿಗೋಸ್ಕರ ಇವೆಲ್ಲ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಇದನ್ನೆಲ್ಲ ಇಟ್ಕೊಂಡು ಬಂದ್ರು. ಆಮೇಲೆ ಇಲ್ಲೊಂದು ಸ್ಮಶಾನವನ್ನ ಅವರ ಅವಧಿಯಲ್ಲೇ ಮಾಡಿದ್ರು. ಎಲ್ಲಿ ಲಾಸ್ಟ್ ಮನುಷ್ಯ ಅಂತ್ಯ ಆಗೋ ಟೈಮಲ್ಲಿ ನೋಡಿ ಮುಕ್ತಿ ಹೊಂದೋದು ಅಲ್ಲೇ ಅಂತ ಹೇಳಿ ಅಲ್ಲೊಂದು ಒಳ್ಳೆ ಸುಸಜ್ಜಿತವಾದಂತ ರುದ್ರ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಆಮೇಲೆ ಅಲ್ಲಿ ಸಾಕಷ್ಟು ತೆಂಗಿನ ಗಿಡಗಳು, ಪಾರ್ಕ್ ತರ ಮಾಡಿದ್ದಾರೆ. ಆಮೇಲೆ ಒಳ್ಳೆ ರೀತಿಯಿಂದ ಸುಸಜ್ಜಿತವಾದಂತ ಒಂದು ಮಶಾಣ ಮಾಡಿದ್ದಾರೆ. ಹಾಗೆ ಹಲವಾರು ಹಣಕಾಸುಗಳನ್ನು ಸಾಕಷ್ಟು ಇಟ್ಟರು. ಮುಂದಿನ ಪೀಳಿಗೆಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡಿ ಒಳ್ಳೆ ಹೋಗಿದ್ದಕ್ಕೆ ಇವತ್ತಿನೂ ಕೂಡ ಲಿಂಗಪ್ಪನವ್ರು ಒಳ್ಳೆ ಮಾಡೋದ್ರು, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋದ್ರು, ಒಳ್ಳೆ ಹೆಸರು ಮಾಡೋದ್ರು ಅಂತ ಹೇಳಿ ಇವತ್ತು ಕೂಡ ಜನರು ಆಗಿದ್ದಾರೆ.
ಆಮೇಲೆ ಅವ್ರು 2-3 ಸಲ ಪ್ರೆಸಿಡೆಂಟ್ ಆದ್ರು ಈ ಸಾಗರ ಪುರಸಭೆ. ಹೌದೌದು. ಅವರು ಕಲ್ತಿದ್ದು ಖಾಲಿ 5ನೇ ತರಗತಿ ಅಷ್ಟೇ ಓದಿದ್ದು. ಆದ್ರೆ ಕೂಡ ಇಡೀ ಸಾಗರದ ಜನರ ಮಾನಸದಲ್ಲಿ ಎಂತ ದೊಡ್ಡ IAS ಆಫೀಸರ್ ಬಂದ್ರು ಅವ್ರ ಎದುರುಗಡೆ ಧೈರ್ಯದಿಂದ ಮಾತಾಡ್ತಿದ್ರು. ಆಮೇಲೆ ಯಾರೇ ಪೊಲೀಸ್ ಅಧಿಕಾರಿಗಳು ಬಂದ್ರು ಅವರ ಧೈರ್ಯದಿಂದ, ಅಂದ್ರೆ ಅವರಲ್ಲಿ ಸತ್ಯ ಇತ್ತು, ನ್ಯಾಯ ಇತ್ತು, ಪ್ರಾಮಾಣಿಕತೆ ಇತ್ತು. ಹಾಗಾಗಿ ಯಾರಿಗೂ ಹೆದರ್ಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಕಾಗೋಡು ತಿಮ್ಮಪ್ಪನವರು ಈ ಸಾಗರದಲ್ಲಿ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಸ್ನೇಹಿತರಾಗಿದ್ರು. ತುಂಬಾ ಅವರಿಗೆ ಬೆನ್ನಿಗೆ ಬೆನ್ನಾಗಿ ನಿಲ್ತಿದ್ರು. ಅವ್ರಿಗೆ ಏನಾದ್ರು ಒಂದು ವಿಚಾರ ಮಾತಾಡಿದ್ರು ಅಂದ್ರೆ ಇವ್ರು ಸಿಟ್ಟಾಗಿ ನಿಲ್ತಿದ್ರು. ಇಂಥವರೆಲ್ಲ ನಮ್ಮ ತಂದೆಯವರೆಲ್ಲ ಇರೋದ್ರಿಂದ ಕಾಗೋಡು ತಿಮ್ಮಪ್ಪರಿಗೆ ದೊಡ್ಡ ಶಕ್ತಿ ಇತ್ತು. ಅವ್ರು ಇವತ್ತು ಸಾಕಷ್ಟು ಹೋರಾಟ ಮಾಡಿ ಹೂಡುವನೇ ಹೊಳೆದೊಡೆಯ ಅಂತ ಹೇಳಿ ಏನು ಕಾರ್ಯಕ್ರಮ ಮಾಡಿದ್ರು ದೇವರಾಜ ಅರಸು ಅವರು. ಅದರಲ್ಲಿ ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವ್ರದ್ದು ತುಂಬಾ ಇದಿದೆ, ಮುಖ್ಯ ಪಾತ್ರ ಇದೆ. ಅದರಲ್ಲಿ ಅವರಿಗೆಲ್ಲ ಸ್ಫೂರ್ತಿದಾಯಕವಾಗಿ ಅವರಿಗೆ ಧೈರ್ಯವಾಗಿ ತುಂಬಿ ನಿಂತಿದ್ರು, ಬೆನ್ನೆಲುಬಾಗಿ ನಿಂತಿದ್ರು. ಹಾಗಾಗಿ ಲಿಂಗಪ್ಪನವ್ರಂತವ್ರು ನಿಲ್ಲೋದ್ರಿಂದ ಕಾಗೋಡು ತಿಮ್ಮಪ್ಪನವರಿಗೆ ಒಂದು ದೊಡ್ಡ ಶಕ್ತಿಯಾಗಿರ್ತಿತ್ತು. ಹಾಗಾಗಿ ಅವ್ರು ಅಷ್ಟು ಅನನ್ಯವಾಗಿರ್ತಿದ್ರು. ಇವಾಗ ಕಾಗೋಡು ತಿಮ್ಮಪ್ಪನವರು ಇದ್ದಾರೆ, ಅವ್ರು ತುಂಬಾ ಪ್ರೀತಿಯಿಂದ ಜೊತೆಗಿರ್ತಿದ್ರು. ಇಂಥದೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ತಂದೆಯವ್ರು ಮಾಡೋದ್ರು. ನಮ್ಮ ಅಜ್ಜವ್ರು ಕಟ್ಟಿರೋಂಥ ಮನೆ ಇದು, ನಮ್ಮ ತಂದೆಯವರು. ಆ ಮನೆಯೊಳಗೆ ನಮ್ಮ ತಂದೆಯವ್ರ ಸಂಪೂರ್ಣ ಕಾಲನ ಇದೇ ಮನೆಯಲ್ಲಿ ವಾಸ ಮಾಡ್ಬಿಟ್ಟು ಇಲ್ಲೇ ಕಾಲ ಆದ್ರು ಅವರು. ಈಗ ನಾವು ಅವ್ರ ಮಕ್ಕಳು. ನನಗೆ 50 ವರ್ಷ ಆಗೋಗಿದೆ. ತಾವು ಕಾನೂನು ಪದವಿ ಮಾಡಿದ್ದೀನಿ, ಆಮೇಲೆ ಜಮೀನ್ದಾರ್ ಆಗಿದ್ದೀನಿ. ವೃತ್ತಿಯಲ್ಲಿ ನಮ್ಮ ಅಜ್ಜವ್ರು ಹಾಕೊಟ್ಟಿರುವಂತ ವೃತ್ತಿ ಕುರಿ ವ್ಯಾಪಾರನೇ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡ್ಕೊಂಡೋದ್ರು ಕೂಡ ಇದೇ ಕುಟುಂಬದಲ್ಲಿ, ಒಟ್ಟು ಕುಟುಂಬದಲ್ಲಿ ಇದುವರೆಗೂ ಇದೀವಿ. ಈ ತರದಲ್ಲಿ ನಮ್ಮ ತಂದೆಯವರು ಇವರಲ್ಲಿ ನಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಧರ್ಮ, ಒಂದು ಒಳ್ಳೆತನ, ಪ್ರಾಮಾಣಿಕತೆ, ಇದರಿಂದ ನಿಷ್ಠೆಯಿಂದ ಬರೋದ್ರಿಂದ ಪರಮಾತ್ಮ ನಮಗೆ ಎಷ್ಟು ರೀತಿಯಲ್ಲಿ ಕೊಡಬೇಕು ಆರೋಗ್ಯವನ್ನು ಕೊಟ್ಟಿದ್ದಾನೆ. ಒಳ್ಳೆ ಇದನ್ನು ಕೊಟ್ಕೊಂಡು ಇದೀವಿ. ಇದಿಷ್ಟು ಹೇಳ್ಬೋದು ಈ ಮನೆ ಬಗ್ಗೆ. ಈ ಮನೆ ತೋರಿಸ್ಕೊಡ್ತೀರಾ? ತೋರಿಸ್ಕೊಡ್ತೀನಿ, ಬನ್ನಿ. ಇದು ಮುಂಭಾಗ್ಲಲ್ಲಿ ಬರುತ್ತೆ. 2 ಪೋರ್ಷನ್ ಮನೆ ಇದು. ಆದ್ರೆ ಇದು ಆಗ ಇದರಲ್ಲಿ 30-40 ಜನ ಉಳಿತಿದ್ರು. ಅವರಿಗೆಲ್ಲ ಊಟ ಇದನ್ನೆಲ್ಲ ಹಾಕೊಡ್ತಿದ್ರು ನಮ್ಮ ಅಜ್ಜಿ ಅವರೆಲ್ಲ. ಈಗ್ಲೂ ಕೂಡ ನಮ್ದು ದೊಡ್ಡ ಕುಟುಂಬನೇ. ಈಗೆಲ್ಲ ಸ್ವಲ್ಪ ನಮ್ ಚಿಕ್ಕಪ್ಪ ಅವರೆಲ್ಲ ಬೇರೆ ಬೇರೆ ಇದ್ರಲ್ಲಿ ಬೇರೆ ಕಡೆ ಎಲ್ಲ ಹೋಗಿರೋದ್ರಿಂದ ಸ್ವಲ್ಪ ನಮ್ಮ ತಂದೆಯವರ ಮಕ್ಕಳು 7 ಜನ. 7 ಜನರಲ್ಲಿ 3 ಜನ ಹೆಣ್ಮಕ್ಳು ಮದುವೆಯಾಗಿ ಹೋಗಿದ್ದಾರೆ. ನಾವು 4 ಜನರಲ್ಲಿ ಒಬ್ರು ಕಾಲ ಆಗಿದ್ದಾರೆ. 3 ಜನ ಇಲ್ಲೇ ಇದೀವಿ ಒಟ್ಟಿಗೆ. ಬನ್ನಿ. ನಮ್ಮನೆ ಇದು ಫ್ರಂಟ್ ಭಾಗ, ಸುಮಾರು 100 ವರ್ಷದ ಮನೆ. ಬನ್ನಿ. ಇದು 1 ಪೋರ್ಷನ್ ಮನೆಯಲ್ಲಿ ಇದು ಮುಚ್ಚಿಗೆ ಇದೆ. ಬನ್ನಿ. ಇದು ನೋಡಿ, ಬೇಸಿಗೆಗಾಲದಲ್ಲಿ ತುಂಬಾ ಹೀಟ್ ಆಗಿರತ್ತಲ್ಲ ಹೊರಗಡೆ. ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ತುಂಬಾ ತಂಪಾಗಿರತ್ತೆ, ಸಮಾಧಾನ ಬರುತ್ತೆ. ಏನ್ ಟೆಕ್ನಾಲಜಿ ಯೂಸ್ ಮಾಡಿದ್ರು? ಹೌದೌದೌದೌದು. ಈ ತರ ಇರೋಂಥದ್ದು ಮಲೆನಾಡು ಪ್ರದೇಶದಲ್ಲಿ ಇರತ್ತಲ್ಲ ಮನೆಗಳಲ್ಲಿ, ಕೂಲಾಗಿರತ್ತೆ ಮತ್ತೆ ಆರೋಗ್ಯವಾಗಿರತ್ತೆ. ಹೀಗಿರತ್ತೆ. ಇದನ್ನೆಲ್ಲ ಹೊಸದಾಗಿ ಇದೆಲ್ಲ ಮಣ್ಣು ಗೋಡೆನೆ, ಇಷ್ಟಿಟ್ಟು ದಪ್ಪದ ಗೋಡೆಗಳಿದು. ಇದನ್ನ ಸ್ವಲ್ಪ ನಮ್ಮ ತಂದೆಯವರು ಆಲ್ಟರ್ನೇಟ್ ಮಾಡಿದ್ರು. ಸ್ವಲ್ಪ ಗಾರೆ ಹಾಕಿ ಇದನ್ನೆಲ್ಲ ಮಾಡಿದ್ರು. ಇವೆಲ್ಲ ಮಣ್ಣಿಂದಿತ್ತು. ಆ ನಂತರದಲ್ಲಿ ಸಿಮೆಂಟ್ ಹಾಕಿದ್ರು, ಆ ನಂತರ ಟೈಲ್ಸ್ ಹಾಕಿದ್ರು. ಈ ತರ ಎಲ್ಲ ಬಂದಿದೆ. ಅದನ್ನೇ ಮಾಡ್ಕೊಂಡು ಇವರು ನಮ್ಮ ತಾಯಿಯವರು. ನಮಸ್ತೆ. ಇವರು ನಮ್ಮ ಅಜ್ಜವ್ರು ಕಟ್ಟಿದಾರಲ್ಲ, ಅವರ ಸೊಸೆ ಇವರು. ನಮ್ಮ ತಂದೆಯವರು KM ಲಿಂಗಪ್ಪ ಅಂತ ಹೇಳಿದ್ನಲ್ಲ, ಅವರ ಧರ್ಮಪತ್ನಿ ನಮ್ಮ ತಾಯಿಯವರು. ಇವ್ರಿಗೂ ಈಗ 88 ವರ್ಷ, ಆರೋಗ್ಯವಾಗಿದ್ದಾರೆ. ಇವರು ನನ್ನ ಶ್ರೀಮತಿ ಪಲ್ಲವಿ ಅಂತ. ಇವ್ರು ನನ್ನ ಮಗ ಸಣ್ಣವನು, ನವನೀತ್ ಅಂತ. ಬನ್ನಿ. ಇದು ಒಂದು ಮುಚ್ಚಿಗೆ ಆಯ್ತಾ? ಇದನ್ನು ಕೂಡ ಮುಚ್ಚಿಗೆ ಮನೆ ನೋಡಿ. ಇದು ದೇವ್ರ ಮನೆ. ಇದು ನಮ್ಮ ಮಂದೆಯವರು ಹುಲಿಗೆಮ್ಮ ಅಂತ ಹೇಳಿ, ಹೊಸಪೇಟೆ ಹತ್ರ ಇದೆ. ಹೊಸಪೇಟೆ ಹತ್ರ ಹುಲಿಗೆಮ್ಮ ಅಂತ. ಅದು ಚಂದ್ರಗುತ್ತಿಯಮ್ಮ ಅಂತ ಹೇಳಿ, ಇಲ್ಲೇ ನಮ್ಮ ಸಾಗರದಿಂದ ಒಂದು 35-40 ಕಿಲೋಮೀಟರ್ ಆಗ್ತದೆ ಅಷ್ಟೇ. ಆಮೇಲೆ ಸೌದತ್ತಿ ಎಲ್ಲಮ್ಮ, ಹೊನ್ನತ್ತಮ್ಮ, ಬೀರ್ಲಿಂಗೇಶ್ವರ ನಮ್ಮ ಗಂಡದೇವರು ಒಂದು. ಆಮೇಲೆ ಮಾರಿಕಾಂಬೆ ತಾಯಿ ಇದೆ. ಈ ತರದಲ್ಲಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ದೀವಿ. ಮಾರಿಕಾಂಬಾ ತಾಯಿ. ಹೌದೌದೌದು. ಹೀಗಿದೆ. ಇದು ಕೂಡ ಮುಚ್ಚಿಗೆ ಮನೆಯೇ ನೋಡಿ, ಹೀಗಿದೆ. ಆಮೇಲೆ ನಂತರದಲ್ಲಿ ಬನ್ನಿ, ಇದೆಲ್ಲ ನಮ್ಮ ಹಳೆಯ ಕಾಲದ ಬೀರ್ಗಳು. ಈ ತರ ಮರದ ಬೀರ್ಗಳೇ ಇರುತ್ತೆ. ಈಗೆಲ್ಲ ಬಿಡಿ, ಯಾರು ಯೂಸ್ ಮಾಡಲ್ಲ. ಹೌದೌದೌದು. ಇದೊಂಥರ ಆಂಟಿಕ್ ಪೀಸ್ ಇದ್ದ. ಹೌದು, ಇದು ಸಾಗವಾನಿಯಲ್ಲಿ ಮಾಡಿರೋದು. ಇದೆಲ್ಲ ಒಳ್ಳೆ ವುಡ್ಡಿಂದು ನೋಡಿ. 100 years ಆದ್ರೂ ಕೂಡ ಎಲ್ಲೂ ಇದಿಲ್ಲ. ಬನ್ನಿ. ಇದ್ರ ನಂತರದಲ್ಲಿ ಈ ತರ ಇರುತ್ತೆ.
ಪಕ್ಕಾಸಿಗಳನ್ನು ಹಾಕ್ತಾರೆ. ಎಷ್ಟು ಮರ ಬೇಕಾಗುತ್ತೆ ಈ ತರ ಕಟ್ಟೋದಕ್ಕೆ? ಎಷ್ಟು ಸಾಕಷ್ಟು. ಖರ್ಚಾಗಿದೆ? ಆ ಕಾಲದಲ್ಲಿ ಹೇಳಿ ಅವಾಗೆಲ್ಲ ಕಡಿಮೆ ಇದು. ಈಗಾದ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಅಲ್ಲ, ಕಷ್ಟ ಮರ ಆಗ್ತದೆ. ಒಂದ್ 3-4 ಮರನ? ಅಯ್ಯೋ 3-4 ಮರ ಅಲ್ಲ ಸರ್, ಜಾಸ್ತಿ ಜಾಸ್ತಿ ಆಗತ್ತೆ. ಆಗಿದೆ. ಬಹಳ ಇದ್ರಲ್ಲಿ ಮಾಡಿದಾರೆ. ಬನ್ನಿ, ಇದೇ ತರದಲ್ಲಿ ಈಗ ನೋಡಿದ್ರಲ್ಲ, ಇದು ಕೂಡ ಅದೇ ಸೇಮ್. ಸೊ ಸೇಮ್. ಮುಚ್ಚಿಗೆ ರೈಟ್ ಹಾಕಪ್ಪ. ಅದು ಆ ತರ ಬ್ರದರ್ ಇರ್ತಾರೆ, ಆ ಕಡೆ ಇರ್ತಾರೆ. ಇದು ಒಳಗಡೆನೂ ಕೂಡ ಒಂದು ರೂಮ್ ಇದೆ. ಇಲ್ಲೊಬ್ರು ನಮ್ ಬ್ರದರ್ ಇರ್ತಾರೆ, ನೋಡ್ತೀರಾ? ಬನ್ನಿ ಬನ್ನಿ ಈ ರೂಮ್ಗಳು ನೋಡ್ಕೊಳ್ಳಿ, ಹೋಗಿ ನೋಡಿದ್ರಾ? ಇದನ್ನ ನೋಡ್ತೀರಾ? ಬನ್ನಿ ನೋಡ್ಕೊ ಬನ್ನಿ. ಅವರೇ ನಮ್ಮ ಫಾದರ್ KM ಲಿಂಗಪ್ಪ ಅಂತ. ಫೋಟೋ ನೋಡಿ ತಗೊಳ್ಳಿ, ಇವರೇ. ಮಸ್ತ್. ಬನ್ನಿ ಬನ್ನಿ. ಇಲ್ಲಿ ಇದು ಒಂದು ರೂಮ್ ಇದೆ, ಬನ್ನಿ. ಟೋಟಲ್ ಎಷ್ಟು ರೂಮ್ ಇದೆ? ಇಲ್ಲಿ 1 2 3 4 5 6 7 ಈ ಕಡೆ. ಆಮೇಲೆ ಬನ್ನಿ, ಈ ಕಡೆ ನೋಡ್ಕೊಂತೀರಾ? ಅಲ್ಲೂ ಒಬ್ರು ಇರ್ತಾರೆ, ಬನ್ನಿ. ಇದು ನಮ್ದು ಬಾತ್ರೂಮು, ಇದು ನಮ್ಮ ಕಿಚನ್ ರೂಮು. ಈ ತರ ಎಲ್ಲ ನಮ್ಮ ಹಳೆ ತುಂಬಾ ಚೆನ್ನಾಗಿದೆ ಇದು. ಹಾ ಬನ್ನಿ ಸರ್, ಆಯ್ತಾ? ಬನ್ನಿ, ಅಲ್ಲಿ ತನಕ ಬರುತ್ತೆ. ಇದೆಲ್ಲ ಈಗ ಫೆಸ್ಟಿವಲ್ ಆದಾಗ ನಾವು ಇಲ್ಲಿ ಊಟ ಇದನ್ನ ಏನಂತಾರೆ? ಮನೆ ಹಿಂಭಾಗನ ಹಿತ್ತಲು ಅಂತ ಕರೀತಾರೆ. ಹಿತ್ತಲು ಅಂತ ಕರೀತಾರೆ. ಹೌದೌದು. ತುಂಬಾ ಜಾಗ ದೊಡ್ಡದಿದೆ. ದೊಡ್ಡದಿದೆ. ಇಲ್ಲೇ ಒಂದ್ ದೊಡ್ಡ ಮನೆ ಕಟ್ಬಿಡ್ಬೋದು. ಹೌದೌದು. ಬನ್ನಿ. ಇದೆಲ್ಲ ಹೌದು. ಈ ಜಾತ್ರೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾಗ ಈ ತರದಲ್ಲಿ ಮಾಡ್ತೇವೆ. ಬನ್ನಿ. ಹಾ ಆಮೇಲೆ ನಮ್ಮ ತಂದೆಯವರು 2007ರಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಇಂದ ಅವರಿಗೆ ಸ್ವಲ್ಪ ವಯಸ್ಸಾದ ನಂತರ ಆರೋಗ್ಯದಲ್ಲಿ ಶಕ್ತಿ ಕಮ್ಮಿ ಆದ ನಂತರದಲ್ಲಿ ಅವರು ಸ್ವಲ್ಪ ಡ್ರಾಪ್ ಆಗ್ತಾರೆ. ನಂತರದಲ್ಲಿ ನಮ್ಮ ಬ್ರದರು 1-2 ಬಾರಿ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದಾರೆ. ಅವರು 2 ಬಾರಿ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದಾರೆ. ಆಮೇಲೆ ನಾವು ಎಲ್ಲ ಜಾಯಿಂಟ್ ಆಗಿ ಇದೀವಿ ಇಲ್ಲಿ ತನಕ. ಈ ಮನೆ ಮತ್ತೊಮ್ಮೆ ನೋಡ್ಬೇಕು ಇದನ್ನೆಲ್ಲ, ಮತ್ತೆ ಇದ್ ನಂತರ ಈಗಿನ ಆಧುನಿಕ ಮಾಡಲಲ್ಲಿ ಮನೆ ಕಟ್ಟಬೇಕು ಅಂತಿದೀವಿ. ಇನ್ನು ನೆಕ್ಸ್ಟ್ ಇದು ಈ ತರ ಸಿಗೋದೆಲ್ಲ ಕಷ್ಟ. ನೀವು ಬಂದು ಇಂಟರ್ವ್ಯೂ ಮಾಡ್ತಿದ್ದೀರಿ, ಸಂತೋಷ ಆಯ್ತು. ಮನೆ ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಯಾವಾಗ ಬೇಕಾದ್ರೂ. ಹೌದೌದೌದು. ಅದಕ್ಕೋಸ್ಕರ ಬನ್ನಿ, ಮತ್ತೆ ಮಾಡಿ ನೋಡ್ತೀರಾ? ಮಾಡಿ ಬೇರೆ ಇದೆಯಾ? ಮಾಡಿದೆ, ಬನ್ನಿ ಕರ್ಕೊಂಡು ಹೋಗ್ತೇನೆ. ಬನ್ನಿ ನೋಡಿದ್ರಾ? ನಾವು ಈಗ ಒಳಗಡೆಯಿಂದ ಹೋಗ್ಲಿಕ್ಕೆ ಹೀಗಿದೆ. ತೆಗಿ, ನಾವು ಹೋಗೋಣ. ಇದು ಕ್ಲೋಸ್ ಮಾಡ್ಬಿಡ್ತಾರಾ? ಹೀಗೆ ಹೋಗ್ಬಿಟ್ಟು ಆಫ್ಟಿಯರ್ ಹೋಗ್ತೀವಿ. ಬೇಕಾದ್ರೆ ಔಟ್ ಸೈಡ್ ಇಂದ ಬರ್ಬೋದು. ಬನ್ನಿ, ಹೀಗೆ ಹೋಗ್ಬಿಡ್ಬೇಡ. ಇಲ್ಲಿ ಸಾಗರದಿಂದ 7 ಕಿಲೋಮೀಟರ್ ದೂರದಲ್ಲಿ ಶ್ರೀಧರ ಆಶ್ರಮ ಇದೆ. ಸ್ವಾಮಿ ಇದಾರಲ್ಲ, ಅವ್ರು ಶ್ರೀಧರ್ ಗುರುಗಳು. ಅವ್ರ ಕೃಪೆಯಿಂದ ನಾವು ಹೊರಗಡೆ ಹೋಗ್ತೀವಿ. ಮನೆಗೆ ಬರ್ಬೇಕಾದ್ರೆ ಇಡ್ಗುಂಜಿ ಟೆಂಪಲ್, ಅದು ಇಡ್ಗುಂಜಿ ಮಹಾಗಣಪತಿ ದೇವಸ್ಥಾನ. ನಾವು ರಾಘವೇಂದ್ರ ಭಕ್ತರು. ನನ್ನ ಹೆಸರು ರಾಘವೇಂದ್ರ ಅಂತ. ನಾವು ಕಾನೂನು ಪದವಿ ಮಾಡಿರೋದು. ಎನ್ವೈರನ್ಮೆಂಟ್ ಆದಾಗ ಫೋಟೋ ಅದು, ಆಯ್ತಾ? ಇದು ನಮ್ಮ ತಂದೆ ನಮ್ಮ ತಾಯಿಯವರ ಫೋಟೋ. ಇವೆರಡಿದೆ ನೋಡಿ, ಇಲ್ಲಿ ಸಣ್ಣದು ಜೋಡಿ ಇದಾರಲ್ಲ. ಇವರೇ ನಮ್ಮ ತಂದೆಯವರು. KM ಲಿಂಗಪ್ಪ ಅಂದ್ರೆ, ಅವ್ರು ನಮ್ಮ ತಾಯಿ ಅಣ್ಣಮ್ಮ ಅಂದ್ರೆ. ನಿಮ್ ತಂದೆಯವ್ರ ತರನೇ ಇದೀರಾ ಸ್ವಲ್ಪ ನೀವು. ನಾನಾ? ಹೌದ್ರಾ? ಥ್ಯಾಂಕ್ ಯು ಸರ್. ಬನ್ನಿ. ಇದು ನನ್ನ ಮಕ್ಕಳು ನವನೀತ್ ಧೀಮಂತ್ ಅಂತ, ನಮ್ಮ ತಮ್ಮನ ಮಗಳು ಅತಿಥಿ ಅಂತ. ಇದು ನಮ್ಮ ತಾಯಿಯವರ ಸಣ್ಣ ಏಜ್ ಅಲ್ಲಿ ಇದ್ದಂತ ಫೋಟೋ. ಇವರೇ ಅಮ್ಮ ಅವರು? ಅಮ್ಮ ಅವರು. ಹೌದೌದೌದೌದು, ಅವ್ರದೇ. ಬನ್ನಿ ಬನ್ನಿ ಸರ್. ನಮ್ಮ ತಂದೆಯವರ ಸಣ್ಣ ವಯಸ್ಸಿನಲ್ಲಿದ್ದಂತ ಫೋಟೋ, ಹೂವಿನಾರ ಹಾಕಿದೀವಲ್ಲ, ಆ ಫೋಟೋ ನೋಡಿ.
ಅದು ನಮ್ಮ ಸಿಸ್ಟ್ರು, ನಮ್ಮ ಎರಡನೇ ಅಕ್ಕ ಭದ್ರಾವತಿ ಕೊಟ್ಟಿರೋದು, ಪುಷ್ಪ ಅಂತ, ಅವ್ರು ನಮ್ಮ ಭಾವ. ಆ ಫೋಟೋ ಅವರು. ಇದು ಸರ್ ಇಲ್ಲಿ ಸನ್ಮಾನ ಆಗ್ತಿದೆಯಲ್ಲ, ಅಲ್ಲಿ ನಮ್ಮ ತಂದೆಯವ್ರು ಹಾರ ಹಾಕ್ತಿದಾರಲ್ಲ, ಅದು ರಾಷ್ಟ್ರಪತಿ ಆರ್ ವೆಂಕಟರಾಮನ್ ಅಂತ ಮಾಜಿ ರಾಷ್ಟ್ರಪತಿಯವರು. ಸರಿ ಸರಿ. ಅವರು ಸಾಗರಕ್ಕೆ ಇದು ಜೋಗ್ ಬಂದಾಗ ನಮ್ಮ ತಂದೆಯವರು ಇಲ್ಲಿನ ಪುರಸಭಾ ಅಧ್ಯಕ್ಷ ಆದಾಗ ಅದನ್ನ ತೆಗಿಲ್ಲ, ಅದನ್ನ ಆ ಫೋಟೋ ತೆಗಿಲ್ಲ ದೇವ್ರದ್ದು. ತೊಂದ್ರೆ ಇಲ್ಲ. ಅವ್ರು ಹಾರ ಹಾಕ್ತಿರೋದು. ಪಕ್ಕದಲ್ಲಿ ಬಂಗಾರಪ್ಪನವರು, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು, ಅದ್ರ ಪಕ್ಕದಲ್ಲಿ ರಾಷ್ಟ್ರಪತಿ ಆರ್ ವೆಂಕಟರಾಮನ್ ಅವರು. ಅಲ್ಲಿದೆ ನೋಡಿ ಸರ್, ಅದೇ ಫೋಟೋನ ಸೇಮ್ ಅಲ್ಲಿದೆ ನೋಡಿ ಸರ್, ಫಸ್ಟ್ ಫೋಟೋ ಇದೆ ಅಲ್ಲ. ಹೌದು ಸರ್. ನಮ್ಮ ತಂದೆಯವರು ಆರ್ ವೆಂಕಟರಾಮನ್ ಅವರು, ಅಲ್ಲ ಅದು ಕಾಗೋಡು ತಿಮ್ಮಪ್ಪ ಅವರು, ಸಿ ಎ ಬಂಗಾರಪ್ಪನವರು, ನಮ್ಮ ತಂದೆಯವರು, 3 ಜನದ್ದು ಫೋಟೋ ಸರ್ ಅದು. ಸರಿ. ಕಾಗೋಡು ತಿಮ್ಮಪ್ಪ, ಬಂಗಾರಪ್ಪ, ನಮ್ಮ ತಂದೆಯವ್ರದ್ದು 3 ಜನ ಫೋಟೋ. ಸರ್ ಇವ್ರು ಯಾರು ಸರ್? ಅವರೇ ನಮ್ಮ ಫಾದರ್ ಸರ್. ಅಲ್ಲಿ ಮೇಲ್ಗಡೆ ಇದೆ ನೋಡಿ ಸರ್, ಮೇಲ್ಗಡೆ ಸಣ್ಣ ಫೋಟೋ ಇದೆಯಲ್ಲ, ಈ ಕಡೆ ಸರ್, ಈ ಕಡೆ ಅದು ಗಣಪತಿ ಅರ್ಬನ್ ಕೋಆಪರೇಟಿವ್ ಪ್ರೆಸಿಡೆಂಟ್ ಆದಾಗ ನೀವು ನೋಡ್ತಾ ಇರೋದು ಫೋಟೋ. ಸರಿ. ಅದ್ರ ಪಕ್ಕ ಇದೆಯಲ್ಲ ಸರ್, ಅದೇ ನಮ್ಮ ತಂದೆಯವರು ಆರ್ ವೆಂಕಟರಮಣಿಗೆ ಹಾಕ್ತಾ ಇರೋದು. ಮತ್ತೆ ಪಕ್ಕದಲ್ಲಿ ಬಂಗಾರಪ್ಪನವ್ರು ಇದಾರಲ್ಲ, ಅವರು ಫಂಕ್ಷನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ರು. ಬಂಗಾರಪ್ಪನವ್ರು ಅವಾಗ ಕೃಷಿ ಮಂತ್ರಿ ಆಗಿದ್ರು, ತೋಟಗಾರಿಕೆ ಮಂತ್ರಿ ಆಗಿದ್ರು, ಹಾರ್ಟಿಕಲ್ಚರ್ ಮಿನಿಸ್ಟರ್ ಆದಾಗ ಇಲ್ಲಿ ಬಂದಿದ್ರು. ಇವರು ರಾಷ್ಟ್ರಪತಿ. ಆ ಟೈಮಲ್ಲಿ ನಮ್ಮ ತಂದೆಯವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ರು. ಈ ಮನೆಗೆ ಬಂಗಾರಪ್ಪನವ್ರು ಬಂದಿದ್ರು. ತುಂಬಾ ಈ ಮನೆ ಬಗ್ಗೆ ತುಂಬಾ ಪ್ರೀತಿ ಬಂಗಾರಪ್ಪ ಸಾಹೇಬ್ರಿಗೆ, ಕಾಗೋಡು ತಿಮ್ಮಪ್ಪ ಸಾಹೇಬ್ರಿಗೂ ಅಷ್ಟೇ. ಅವ್ರು ನಮ್ಮ ತಂದೆಯವ್ರ ಬಗ್ಗೆ, ನಮ್ಗೆ ಈ ಕುಟುಂಬದ ಬಗ್ಗೆ ತುಂಬಾ ಪ್ರೀತಿ ಇತ್ತು ಅವ್ರಿಗೆ. ಈಗಿರೋರು ಅಷ್ಟೇ, ಈ ಗೋಪಾಲ್ ಕೃಷ್ಣ ಆಗ್ಲಿ, ಹಾಲಪ್ಪನವ್ರಾಗ್ಲಿ, ಈಗಿರೋಂಥ ನಾಯಕರಿದಾರಲ್ಲ, ಈ ಮನೆ ಒಳಗಡೆ ತುಂಬಾ ಪ್ರೀತಿ ಮಾಡ್ತಾರೆ. ಇರೋದು ಒಂದು ಕುರುಬರು ಮನೆ, ಎಲ್ಲರನ್ನು ಪ್ರೀತಿಯಿಂದ ತಗೊಂಡು ಹೋಗ್ತಾರಲ್ಲ ಅಂತೇಳಿ. ಮತ್ತೆ ಈ ಮನೆಯಲ್ಲಿ ಯಾರ್ಯಾರು ಅವ್ರ ಜೊತೆಗೆ ಹೋಗ್ತಾರೆ ಅವರು ಗೆಲುವಾಗೋದು ಶತಸಿದ್ಧ. ನಮ್ಮ ತಂದೆಯರು ಇರೋ ತನಕ ಕಾಗೋಡು ತಿಮ್ಮಪ್ಪರಿಗೆ ಏನೂ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ನಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ ನಂತರ ರಾಜಕೀಯದಲ್ಲಿ ಸ್ವಲ್ಪ ಬದಲಾವಣೆ ಆಯ್ತು. ಅವ್ರ ಅಳಿಯನೇ ಗೋಪಾಲ್ ಕೃಷ್ಣ ಅವ್ರು ಬಂದ್ರು. ಹೀಗೀಗ ಬದಲಾವಣೆಗಳಾಯ್ತು. ಹಂಗೆ ಹಾಲಪ್ಪನವ್ರು ಬಂದ್ರು, ಹೀಗಾಯ್ತು. ಬನ್ನಿ ಸರ್ ಮೇಲ್ಗಡೆ. ನಮ್ದು ಹಳೆ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಇಟ್ಬಿಟ್ಟಿದೀವಿ. ಅಂದ್ರೆ ಸ್ಟೋರ್ ರೂಮ್ ತರನಾ? ಸ್ಟೋರ್ ರೂಮ್ ಟೈಪ್ ಇಟ್ಟಿದೀವಿ. ಇದನ್ನ ನೆಕ್ಸ್ಟ್ ಡೆಮಾಲಿಷ್ ಮಾಡ್ಬೇಕು, ಮನೆಯನ್ನ ಪ್ಲಾನಿಂಗ್ ಆಗಿದೆ. ಇದು ಬಿಡ್ಬೇಕು ಬಿಡಬಾರ್ದು ಈಗೆಲ್ಲ ಇದೀವಿ. ತುಂಬಾ 100 ವರ್ಷ ಆಗೋಗ್ಬಿಟ್ಟಿದೆ. ಹೀಗಿದೆ. ಹಾಗಾಗಿ ಇಲ್ಲಿ ಕೆಲವರು ನಮ್ ಜಾತ್ರೆಗೆ ಬಂದವರಿಗೆಲ್ಲ ಇಲ್ಲಿ ಮಲ್ಕಂತಾರೆ. ಹಿಂದಿನ ಕಾಲದಲ್ಲೂ ಅಷ್ಟೇ. ಈಗ ಅವಾಗ ಶಿಕಾರಿಪುರದಲ್ಲೆಲ್ಲ ಕೋರ್ಟ್ ಇರ್ಲಿಲ್ಲ. ಇಲ್ಲೆಲ್ಲ ಬಂದ್ರೆ ನಮ್ಮ ಮನೇಲಿ ಉಳ್ಕೊಂಡವ್ರು, ಇಲ್ಲಿ ಉಳ್ಕೊಂಡು ಮಾವನ ಮನೇಲಿ ಉಳ್ಕೊಂಡಿದೀವಿ ಅಂತ ಹೇಳಿ ಹೋಗೋರು. ಶಿಕಾರಿಪುರದಿಂದ ನಮ್ಮ ನೆಂಟರೆಲ್ಲ ಬರೋರು. ಕೋರ್ಟ್ ಮುಗಿಸ್ಕೊಂಡು ಇಲ್ಲೇ ಒಂದಿನ ಉಳ್ಕೊಂಡು ಮಾರನೇ ದಿನ ಊರಿಗೆ ಹೋಗೋರು. ಆಮೇಲೆ ಸಾಕಷ್ಟು ಜನಕ್ಕೆ ಊಟ ಉಪಚಾರಗಳು ಇದೆಲ್ಲ ಸಾಕಷ್ಟು ಮನೆಯಲ್ಲಿ ನಡೆದಿದೆ. ದಾಸೋಹ ತರ ನಡೆದೋಗಿದೆ. ದೊಡ್ಡ ಮನೆ ತರ ಹೆಸರು ಈಗಲೇ ಹೇಳೋದು ಕೂಡ ದೊಡ್ಡ ಮನೆ ಅಂತಾನೆ ಕರೀತಾರೆ. ದೊಡ್ಡ ಮನೆ ಮಕ್ಕಳು ಅಂತಾನೆ ಕರೀತಾರೆ ನಮ್ಗೆ. ಅದೊಂದು ಕ್ರೆಡಿಟ್. ಅದನ್ನ ಉಳಿಸ್ಕೊಂಡು ಹೋಗೋದೇ ನಮ್ಗೆ ದೊಡ್ಡ ಇದು. ಇದು ಮಾಡಿ ಸರ್, ಇದು ದೊಡ್ಡ ವಿಶಾಲವಾಗಿದೆ. ಆ ನಂತರ ಔಟ್ ಸೈಡ್ ಅಲ್ಲಿ ಹೀಗೆ ಇಳ್ಕೋಬಹುದು ಸರ್. ಆ ಸೈಡ್ ಅಲ್ಲಿ ಬರ್ತೀರಂದ್ರ ಬನ್ನಿ ಸರ್. ಹೀಗಿದೆ, ಹುಷಾರಾಗಿ ಬನ್ನಿ ಸರ್. ಹೀಗಿದೆ ಸರ್, ನೋಡಿ ಸರ್. ಈ ಸೈಡ್ ಅಲ್ಲಿ ಅಲ್ಲಿ ತನಕ ಬರುತ್ತೆ ಜಾಗ, ಹಾಗೆ ಬರುತ್ತೆ ಇಲ್ಲಿ ತನಕ ಬರುತ್ತೆ. ಈಗ ಸ್ವಲ್ಪ ರೋಡ್ ಅಗಲೀಕರಣ ಆದಾಗ ಇನ್ನೊಂದು 20 ಅಡಿ ಬಿಟ್ಕೊಟ್ಟಿದೀವಿ ನಾವು. ಇನ್ನೂ ದೊಡ್ಡದಿತ್ತು. ಬನ್ನಿ ಸರ್. ಇದು ನಮ್ದು ಕುರಿ ಶೆಡ್. ಕುರಿ ವ್ಯಾಪಾರ ಮಾಡ್ತೀವಲ್ಲ, ಕುರಿಗಳು ಬಂದ್ರೆ ಇಲ್ಲಿ ಇಟ್ಬಿಟ್ಟು ಗ್ರಾಹಕರಿಗೆಲ್ಲ ಮಾಡ್ತಿದ್ವಿ. ಬನ್ನಿ ಸರ್. ಈಗಿಲ್ಲ, ಬೇರೆ ಕಡೆ ಶೆಡ್ ಹಾಕಿದೀವಿ. ಈಗ ಬರುತ್ತೆ. ಆ ವೆಹಿಕಲ್ ಎಲ್ಲ ನಿಂತಿದೆಯಲ್ಲ, ಅವೆಲ್ಲ ಜಾಗಗಳು ಹೌದು. ಹಾಗೆ ಹಿಂಬದಿ ತನಕ ಹೋಗುತ್ತೆ. ಇಷ್ಟಿದೆ. ತುಂಬಾ ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.